ಮನದ ನಿನಾದಕ್ಕೆ ಏನೆಂದು ಹೆಸರಿಡಲಿ ಭಾಗ 32. ಅಂದು ಮಾಧವನ್ ಅವರು ಕಚೇರಿಗೆ ಹೋಗುವುದನ್ನೇ ಕಾಯುತ್ತಿದ್ದರು. ಅಪ್ಪಣ್ಣ ಅವರು ಮನೆಯಲ್ಲಿ ಇದ್ದಾಗ ರವೆ ಉಂಡೆ ಮಾಡಿದರೆ ಅದರ ಗಮನ ತಿಳಿಯುತ್ತದೆ. ಅಲ್ಲದೆ ತನ್ನ ಅಣ್ಣನ ಮಗ ದೂರಾಗಿನಿಂದಲೂ ಅವರ ಮನೆಯಲ್ಲಿ ರವೆ ಉಂಡೆಯನ್ನು ಮಾಡಿಯೇ ಇಲ್ಲ. ಮಹಿಮಾ ಯಾವಾಗಲಾದರೂ ನನಗೆ ರವೆ ಉಂಡೆ ಮಾಡಿಕೊಡಮ್ಮ ಎಂದರೂ ಸಹ ಮಾಡುತ್ತಿರಲಿಲ್ಲ. 15 ವರ್ಷಗಳ ನಂತರ ಈಗ ಅದೇ ಮಹರ್ಷಿಗೋಸ್ಕರ ಮಾಡುತ್ತಿದ್ದಾರೆ. ಅದರ ಘಮ ಕಂಡು ಹಿಡಿದು ಗಂಡ ಇಷ್ಟು ವರ್ಷ ಮಾಡದೇ ಇರುವವಳು ಈಗ ಯಾಕೆ ಮಾಡುತ್ತಿದ್ದೀಯಾ ಎಂದು ಕೇಳಿದರೆ ಏನು ಹೇಳುವುದು ಎನ್ನುವ ಆಲೋಚನೆಯಲ್ಲಿ ಹಾಗೆ ಅವರು ಹೋಗುವುದನ್ನೇ ಕಾಯುತ್ತಿದ್ದರು. ಅವರು ಕಚೇರಿಗೆ ಹೋದದ್ದನ್ನು ಖಚಿತಪಡಿಸಿಕೊಂಡವರು ಅಡಿಗೆ ಮನೆಗೆ ಬಂದು ಮೊದಲಿಗೆ ಕೊಬ್ಬರಿ ತುರಿದು ನಂತರ ಹದವಾಗಿ ರವೆ ಹುರಿದು ಅದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಸೇರಿಸಿ ನಂತರ ತುರಿದ ಕೊಬ್ಬರಿ ಹಾಕಿ ಅದು ಹದ ಬರುವವರೆಗೂ ಹುರಿದು ಮೊದಲೇ ಹುರಿದು ಇಟ್ಟಿದ್ದ ದ್ರಾಕ್ಷಿ ಗೋಡಂಬಿ ಸೇರಿಸಿದವರಿಗೆ, ಅತ್ತೆ ನನಗೆ ದ್ರಾಕ್ಷಿ ಗೋಡಂಬಿ ಹೆಚ್ಚಿಗೆ ಹಾಕಿಲ್ಲ, ಮಹಿಮಾಳಿಗೆ ಎಷ್ಟೊಂದು ಸಿಕ್ಕಿದೆ ನೋಡಿ, ಅದನ್ನು ನನಗೆ ತೋರಿಸಿ ಅಣುಕ ಮಾಡಿ ತಿನ್ನುತ್ತಿದ್ದಾಳೆ ಎಂದು ಮೂತಿಯುಬ್ಬಿಸಿ ದೂರು ಹೇಳುತ್ತಿದ್ದ ಮಹರ್ಷಿಯ ಮುಖ ಕಣ್ಣ ಮುಂದೆ ಬಂದು ಅವರ ಕಣ್ಣುಗಳು ತುಂಬಿದವು. ಒಡನೆಯೇ ಕಣ್ಣೀರನ್ನು ತೊಡೆದುಕೊಂಡವರು 15 ವರ್ಷಗಳ ನಂತರ ನೋಡಲು ಹೋಗುತ್ತಿದ್ದೇನೆ. ಅವನು ನನ್ನನ್ನು ಮಾತನಾಡಿಸಲಿಲ್ಲ ಎಂದರೆ ಏನು ಮಾಡುವುದು? ಕಾಲೇಜಿಗೆ ಯಾಕೆ ಬಂದೆ ಎಂದರೆ ಏನು ಮಾಡಲಿ ಎಂದು ಯೋಚಿಸಿದವರಿಗೆ ಏನಾದರೂ ಆಗಲಿ, ಅವನು ಮಾತನಾಡಿಸಲಿಲ್ಲ ಎಂದರೆ ಏನು? ಅವನನ್ನು ನನ್ನ ಮಡಿಲಿನಲ್ಲಿ ಆಡಿ ಬೆಳೆದ ಮಗು ತಾನೇ, ನಾನೇ ಮಾತನಾಡಿಸುತ್ತೇನೆ ಎಂದು ಹೇಳುತ್ತಲೇ ಉಂಡೆ ಕಟ್ಟಿ ಮುಗಿಸಿದ್ದರು. ತುಂಬ ವರ್ಷಗಳ ನಂತರ ಮಾಡಿದ್ದೀನಿ, ಆಗಲೇ ಅಭ್ಯಾಸ ತಪ್ಪಿದ ಹಾಗೆ ಆಗಿದೆ. ರುಚಿ ಹೇಗಿದೆಯೋ ಗೊತ್ತಿಲ್ಲ, ಇದನ್ನು ತಿಂದು ಮಹರ್ಷಿಗೆ ಇಷ್ಟವಾಗುತ್ತೋ ಹೇಗೆ? ಅವರ ತಲೆಯಲ್ಲಿ ಏನೇನೋ ಯೋಚಿಸುತ್ತಲೇ 6 ರವೆ ಉಂಡೆಗಳನ್ನು ಒಂದು ಸ್ಟೀಲ್ ಬಾಕ್ಸ್ಗೆ ಹಾಕಿಕೊಂಡು ಅದನ್ನು ಕೈಯಲ್ಲಿ ಹಿಡಿಯುವ ಒಂದು ಚಿಕ್ಕ ಬ್ಯಾಗಿಗೆ ಹಾಕಿದವರು ತಯಾರಾಗಲು ಕೋಣೆಗೆ ಹೋಗಿದ್ದರು. ಬೀರು ತೆಗೆದವರಿಗೆ ರಾಶಿ ರಾಶಿ ಸೀರೆ ಕಂಡಿದ್ದವು. ಅವು ಯಾವುದೋ ಅವರು ಇತ್ತೀಚೆಗೆ ತೆಗೆದುಕೊಂಡಿದ್ದಲ್ಲ. ಎಲ್ಲವೂ ಅವರ ಅಣ್ಣ ಮದುವೆಗೆ ಮುಂಚೆ, ಮದುವೆಯಾದ ನಂತರ ಕೊಡಿಸಿದ ಸೀರೆಗಳು. ಇಷ್ಟು ವರ್ಷಕ್ಕೆ ಮಹಿಮಾ ಮದುವೆಗೆ ಎಂದು ಈಗ ಸೀರೆ ತೆಗೆದುಕೊಂಡಿದ್ದರು. ಆದರೆ ಅದನ್ನು ಉಟ್ಟಿರಲಿಲ್ಲ ಎನ್ನುವುದಕ್ಕಿಂತ ಉಡುವ ಪ್ರಮೇಯವೇ ಬರಲಿಲ್ಲ. ಹೊಸ ಸೀರೆಗಳಿಗಿಂತ ತನ್ನ ಅಣ್ಣ ಕೊಡಿಸಿದ ಸೀರೆಗಳೆಂದರೆ ಅವರಿಗೆ ಇನ್ನಿಲ್ಲದ ಒಲವು. ಅವರು ಇಷ್ಟು ಆಸೆಯಿಂದ ಎಂದಿಗೂ ತಯಾರಾಗಿರಲಿಲ್ಲ. ಮೊದಲ ಬಾರಿಗೆ ಆಸೆಯಿಂದ ತಯಾರಾಗುತ್ತಿದ್ದರು. ತನ್ನ ಅಣ್ಣ ಕೊಡಿಸಿದ ಗುಲಾಬಿ ಬಣ್ಣದ ಮೈಸೂರು ಸಿಲ್ಕ್ ಸೀರೆ ಉಟ್ಟು ಕೂದಲನ್ನು ತುರುಬು ಕಟ್ಟಿದವರು ಸಮಯ ನೋಡಿ ಆಗಲೇ ಟೈಮ್ ಆಗಿ ಬಿಡ್ತು ಎಂದುಕೊಂಡವರು ತಮ್ಮ ಪರ್ಸ್ ಮೊಬೈಲ್ ಹಿಡಿದು ಮನೆಯಿಂದ ಹೊರಬಂದಿದ್ದರು. ಶಿವಪುರದಿಂದ ಬಸ್ ಹತ್ತಿ ಸಿಟಿಯಲ್ಲಿ ಇಳಿದವರು ಅಲ್ಲಿಂದ ಒಂದು ಆಟೋ ಹಿಡಿದು ಕಾಲೇಜಿನ ಬಳಿಗೆ ಬಂದಿದ್ದರು. ಆಟೋದವರಿಗೆ ಹಣ ನೀಡಿ ಬ್ಯಾಗು ಹಿಡಿದು ಕಾಲೇಜಿನ ಬಳಿಗೆ ಬಂದವರಿಗೆ ಆತಂಕ ಶುರುವಾಯಿತು. ಅದು ಸರ್ಕಾರಿ ಕಾಲೇಜು, ಆದರೂ ಸಹ ಆ ತಾಲೂಕಿಗೆ ದೊಡ್ಡ ಕಾಲೇಜಾಗಿತ್ತು. ಅಪರ್ಣ ಅವರು ಓದಿದ ಕಾಲೇಜ್ ಕೂಡ ಆಗಿತ್ತು. ಅಲ್ಲಿ ಮಹರ್ಷಿಯ ಬಗ್ಗೆ ಯಾರನ್ನು ಕೇಳುವುದು ಎಂದು ತೋಚಲಿಲ್ಲ. ಕರೆ ಮಾಡಲು ಕೂಡ ಈಗ ಅವರ ಬಳಿ ಮಹರ್ಷಿಯ ನಂಬರ್ ಇರಲಿಲ್ಲ. ಗೇಟು ದಾಟಿ ಒಳ ಬಂದವರ ಭಯ ದುಪ್ಪಟ್ಟಾಗಿತ್ತು. ಕಾಲೇಜು ಆವರಣದಲ್ಲಿ ಯಾವ ವಿದ್ಯಾರ್ಥಿಗಳು ಇರಲಿಲ್ಲ. ಎಲ್ಲ ವಿದ್ಯಾರ್ಥಿಗಳು ತರಗತಿಯಲ್ಲಿದ್ದರು. ಸೆರಗನ್ನು ಭುಜದ ಮೇಲೆ ಹೊದ್ದುಕೊಂಡು ಒಂದು ಕೈಯಲ್ಲಿ ಬ್ಯಾಗನ್ನು ಹಿಡಿದು ಇನ್ನೊಂದು ಕೈಯಲ್ಲಿ ಸೆರಗನ್ನು ಹಿಡಿದು ಅಂಜಿಕೆಯಲ್ಲಿಯೇ ಮುಂದೆ ಬಂದಿದ್ದರು. ಅಪ್ಪಣ್ಣ ಅವರು ಅಂಜಿಕೆಯಲ್ಲಿ ಅತ್ತಿತ್ತ ನೋಡಿಕೊಂಡು ಬರುತ್ತಿರುವುದನ್ನು ನೋಡಿದ ಅಲ್ಲಿದ್ದ ಪೇವನ್ಗೆ ಅನುಮಾನ ಬಂದಿತು. ಒಡನೆಯೇ ಅಪ್ಪಣ್ಣ ಅವರ ಬಳಿಗೆ ಬಂದವರು, ಆಗಿನಿಂದಲೂ ನೋಡುತ್ತಿದ್ದೇನೆ, ಯಾರನ್ನು ಹುಡುಕುತ್ತಿದ್ದೀರಾ? ಯಾರು ಬೇಕಿತ್ತು ಎಂದು ಜೋರಾಗಿಯೇ ಕೇಳಿದರು. ಅದು ಮಹರ್ಷಿಯನ್ನು ನೋಡಬೇಕಿತ್ತು ಎನ್ನುತ್ತಿದ್ದ ಹಾಗೆ ಆ ಪೇವನ್ಗೆ ಆಶ್ಚರ್ಯವಾಗಿತ್ತು. ಯಾವುದಾದರೂ ಸ್ಟೂಡೆಂಟ್ ತಾಯಿ ಇರಬೇಕು ಎಂದು ತಿಳಿದಿದ್ದವರಿಗೆ ಅವರು ಮಹರ್ಷಿ ಹೆಸರು ಹೇಳುತ್ತಿದ್ದ ಹಾಗೆ, ಮಹರ್ಷಿ ಸರ್ನ ನೋಡಬೇಕಾ? ನೀವು ಅವರ ತಾಯಿಯಾ?
ಕ್ಷಮಿಸಿ ಮೇಡಮ್, ಗೊತ್ತಾಗಲಿಲ್ಲ, ಬನ್ನಿ ಕುಳಿತುಕೊಳ್ಳಿ ಎಂದು ಅಲ್ಲಿಯೇ ಆಫೀಸ್ ಮುಂದೆ ಇದ್ದಂತಹ ಕುರ್ಚಿಯ ಕಡೆ ಕೈ ತೋರಿಸಿದರು. ಪರವಾಗಿಲ್ಲ, ನಾನು ಅವನ ತಾಯಿಯಲ್ಲ, ಅವನ ಅತ್ತೆ ಎಂದರು. ಹೌದಾ, ಇಲ್ಲಿಯೇ ಇರಿ, ಅವರು ಕ್ಲಾಸಿನಲ್ಲಿದ್ದಾರೆ, ಕರೆದು ಬರುತ್ತೇನೆ ಎಂದು ಅಲ್ಲಿಂದ ಹೊರಟಿದ್ದನು. ಇತ್ತ ತರಗತಿಯಲ್ಲಿ ಪಾಠ ಮಾಡುತ್ತಿದ್ದ ಮಹರ್ಷಿಯ ಬಳಿಗೆ ಬಂದವರು ಬಾಗಿಲ ಬಳಿ ನಿಂತು ಕರೆದಿದ್ದರು. ಕರೆಯುತ್ತಿದ್ದ ಹಾಗೆ ಪಾಠವನ್ನು ನಿಲ್ಲಿಸಿ ಏನು ಎಂದು ಕೇಳಿದನು. ನಿಮ್ಮ ಅತ್ತೆ ನಿಮ್ಮನ್ನು ನೋಡಲು ಬಂದಿದ್ದಾರೆ ಎನ್ನುತ್ತಿದ್ದ ಹಾಗೆ ಅವನ ಕಿವಿಯಲ್ಲಿ ಕೇಳಿದ್ದನ್ನು ನಂಬಲು ಆಗಲಿಲ್ಲ. ಏನು ಹೇಳ್ತಿದ್ದೀರಾ? ನಮ್ಮ ಅತ್ತೆ ಬಂದಿದ್ದಾರಾ? ನೀವೆಲ್ಲೋ ಮಿಸ್ಟೇಕ್ ಮಾಡಿಕೊಂಡಿದ್ದೀರಾ ಅನಿಸುತ್ತೆ, ಬೇರೆ ಯಾರೋ ಬಂದಿರಬೇಕು ನೋಡಿ ಎಂದನು. ಇಷ್ಟು ವರ್ಷದಿಂದ ಬರದವರು ಇವತ್ತು ಇಲ್ಲಿಗೆ ಬಂದಿದ್ದಾರೆ ಎನ್ನುವುದನ್ನು ನಂಬಲು ಆಗುತ್ತಿಲ್ಲ ಅವನಿಗೆ. ಇಲ್ಲ ಸರ್, ಅವರು ನಿಮ್ಮ ಹೆಸರನ್ನು ಹೇಳಿದ್ದು ನಿಮ್ಮ ಅತ್ತೆ ಎಂದೇ ಹೇಳಿದರು ಎಂದು ಹೇಳುತ್ತಿದ್ದ ಹಾಗೆ ಕೈಯಲ್ಲಿ ಹಿಡಿದಿರುವ ಪುಸ್ತಕವನ್ನು ಟೇಬಲ್ ಮೇಲೆ ಇರಿಸಿ ಓಡುವ ನಡಿಗೆಯಲ್ಲಿಯೇ ಹೊರಗೆ ಬಂದಿದ್ದರು. ಓಡುವ ನಡಿಗೆಯಿಂದಲೇ ತನ್ನೆಡೆಗೆ ಬರುತ್ತಿದ್ದವರನ್ನು ರೆಪ್ಪೆ ಅಲುಗಿಸದೆ ನೋಡುತ್ತಾ ಉಳಿದರು. ದೂರದಲ್ಲಿ ನೋಡುತ್ತಿದ್ದವರು ಇಂದು ಮೊದಲ ಬಾರಿಗೆ ಹತ್ತಿರದಲ್ಲಿ ನೋಡುತ್ತಾ ನಿಂತರು. ಅವರ ಸಮೀಪ ಬಂದವನು ಅಪರ್ಣ ಅವರನ್ನು ನೋಡುತ್ತಿದ್ದ ಹಾಗೆ ಬಹಳವೇ ನೋವು ಆವರಿಸಿತು. ಮೊದಲು ಅವರ ಕಣ್ಣುಗಳು ಕಾಂತಿಯಿಂದ ಮಿನುಗುತ್ತಿದ್ದರೆ ಈಗ ಆ ಕಾಂತಿಯನ್ನು ಕಳೆದುಕೊಂಡು ಮುಖದಲ್ಲಿ ಆ ಕಳೆಯೇ ಇಲ್ಲದಾಗಿದೆ. ಹುಡುಕಿದರೂ ಆ ಮುಖದಲ್ಲಿ ನಗುವಿನ ಲವಲೇಶವೂ ಕಾಣುತ್ತಿಲ್ಲ. ಅವರು ಮೊದಲು ಇದ್ದಿದ್ದಕ್ಕೂ ಈಗ ಇರುವುದಕ್ಕೂ ಬಹಳ ವ್ಯತ್ಯಾಸ ಎದ್ದು ಕಾಣುತ್ತಿತ್ತು. ಅವರ ಸಮೀಪ ಬಂದವನು ಅತ್ತೆ ಎಂದಿದ್ದನು. ಅವರು ಕೂಡ ದೂರದಲ್ಲಿ ನೋಡುತ್ತಿದ್ದವನು ಇಂದು ಬಹಳ ಹತ್ತಿರದಲ್ಲಿ ನೋಡಿದ್ದು ಅಲ್ಲದೆ ಅತ್ತೆ ಎಂದಿದ್ದನ್ನು ಅವನ ಮಾತು ಕೇಳಿದ್ದವರಿಗೆ ಇನ್ನಿಲ್ಲದ ಆನಂದವಾಗಿತ್ತು. ಅದನ್ನು ತೋರ್ಗೊಡದೆ ನನ್ನನ್ನು ಮರೆತಿದ್ದೀಯೇನೋ, ನೀವ್ಯಾರು, ಇಲ್ಲಿಗೆ ಯಾಕೆ ಬಂದಿದ್ದೀರಾ ಎನ್ನುತ್ತೀಯೇನೋ ಎಂದು ತಿಳಿದಿದ್ದೆ ಮಹರ್ಷಿ. ಪರವಾಗಿಲ್ಲ, ನನ್ನ ನೆನಪಿದೆ ನಿನಗೆ ಎನ್ನುತ್ತಿದ್ದ ಹಾಗೆ ಆಗಿಲ್ಲ, ಮಾತಾಡಬೇಡಿ ಅತ್ತೆ, ನಿಮ್ಮನ್ನು ಮರೆಯಲು ಸಾಧ್ಯವಾ ಎಂದು ಹೇಳುತ್ತಾ ಅವರನ್ನು ತಬ್ಬಿಬಿಟ್ಟನು. ಅವನ ಕಣ್ಣು ಕೂಡ ತುಂಬಿದವು. ಅವನು ಚಿಕ್ಕವನಿರುವಾಗ ತಾಯಿಯಷ್ಟೇ ಪ್ರೀತಿ ತೋರಿಸಿದವರು ಅವರು. ಅವನು ತನ್ನ ಮನೆಯಲ್ಲಿ ಇರುವುದಕ್ಕಿಂತ ಅತ್ತೆಯ ಮನೆಯಲ್ಲಿಯೇ ಇದ್ದಿದ್ದು ಹೆಚ್ಚು. ಏಕಾಏಕಿ ತಬ್ಬಿದವನನ್ನು ನೋಡಿ ಆಶ್ಚರ್ಯ, ಖುಷಿ, ಸಂಕಟ ಎಲ್ಲವೂ ಒಟ್ಟೊಟ್ಟಿಗೆ ಆಗಿತ್ತು ಅಪರ್ಣ ಅವರಿಗೆ. ನಿಧಾನವಾಗಿ ಅವರ ಕೈಗಳು ಕೂಡ ಅವನ ಬೆನ್ನು ಬಳಸಿ ಹಿಡಿದವು. ರಕ್ತ ಸಂಬಂಧವೇ ಹಾಗೆ. ಕೆಲವೊಮ್ಮೆ ಅವರನ್ನು ಮರೆಯಬೇಕು ಎನಿಸಿದರೂ ಆ ರಕ್ತ ಸಂಬಂಧ ಮರೆಯಲು ದೂರಾಗಲು ಬಿಡುವುದಿಲ್ಲ. ಅವನ ಕಣ್ಣಿನಿಂದ ಜಾರಿದ ಒಂದು ಬಿಸಿಯ ಹನಿ ಅಪರ್ಣ ಅವರ ಬೆನ್ನ ಮೇಲೆ ಬೀಳುತ್ತಿದ್ದ ಹಾಗೆ ಅವನು ಅಳುತ್ತಿದ್ದಾನೆ ಎಂದು ಅರಿವಾಗಿ, ಮಹರ್ಷಿ, ಅಳ್ತಿದ್ದೀಯಾ ಎಂದು ಹೇಳುತ್ತಲೇ ಅವನನ್ನು ಮುಂದೆ ಸರಿಸಿ ಅವನ ಕಣ್ಣೀರನ್ನು ತೊಳೆದವರು, ಇದು ಕಾಲೇಜು ಕಣೋ, ನೀನು ಈ ರೀತಿ ಇದ್ರೆ ಎಲ್ಲರೂ ನಿನ್ನನ್ನು ತಪ್ಪು ತಿಳಿಯುತ್ತಾರೆ ಎಂದವರ ಮಾತಿಗೆ ಇಹಕ್ಕೆ ಮರಳಿದವನು ತನ್ನ ಕಿಸೆಯಿಂದ ಕರವಸ್ತ್ರ ತೆಗೆದು ಕಣ್ಣೀರು ತೊಡೆದುಕೊಂಡು ಸುತ್ತಲೂ ನೋಡಿದರೆ P1 ಇವರನ್ನೇ ನೋಡುತ್ತಾ ನಿಂತಿದ್ದನು. ಹಾಗಂತ ಯಾರಾದರೂ ಈ ದೃಶ್ಯವನ್ನು ನೋಡುತ್ತಾರೆ ಎನ್ನುವ ಅಂಜಿಕೆ ಇಲ್ಲ ಅವನಲ್ಲಿ. ತನ್ನ ಅತ್ತೆಯನ್ನು ತುಂಬ ದಿನ ಆದ ಮೇಲೆ ನೋಡಿ ಮಾತನಾಡುತ್ತಿದ್ದೇನೆ ಎನ್ನುವ ಖುಷಿ ಅಷ್ಟೇ ಅವನ ಮುಖದಲ್ಲಿ. ಅಪರ್ಣ ಅವರ ಮುಖ ಬಿಸಿಲಿನಲ್ಲಿ ನಿಂತಿದ್ದರಿಂದ ಆ ರವಿಯ ಝಳಕ್ಕೆ ಕೆಂಬಣ್ಣಕ್ಕೆ ತಿರುಗಿ ಅದಾಗಲೇ ಹಣೆಯ ಮೇಲೆ ಬೆವರ ಹನಿ ಮೂಡಿದವು. ಅದನ್ನು ನೋಡಿದವನು, ಅತ್ತೆ, ಇಲ್ಲಿ ತುಂಬ ಬಿಸಿಲು ಇದೆ, ಬನ್ನಿ ಎಂದು ಹೇಳುತ್ತಾ ಅವರ ಕೈ ಹಿಡಿದು ಅಲ್ಲಿಯೇ ಪಕ್ಕದ ಕಾಲೇಜ್ ಕ್ಯಾಂಪಸ್ನಲ್ಲಿರುವ ಕ್ಯಾಂಟೀನ್ ಬಳಿ ಕರೆದುಕೊಂಡು ಹೋಗಿ ತಾನೇ ಕುರ್ಚಿಯನ್ನು ಎಳೆದು, ಅತ್ತೆ ಕುಳಿತುಕೊಳ್ಳಿ ಎಂದು ಅವರನ್ನು ಕೈ ಹಿಡಿದು ಕೂರಿಸಿದವನಿಗೆ ಈಗ ದಾಹವಾಗಿದ್ದರಿಂದ ನೀರಿಗೆ ಅವಶ್ಯಕತೆ ಇತ್ತು. ತಾನೇ ಕೌಂಟರ್ ಬಳಿ ಹೋಗಿ 1 ಲೀಟರ್ ನೀರಿನ ಬಾಟಲಿಯನ್ನು ತೆಗೆದುಕೊಂಡು ಬಂದು, ಅತ್ತೆ, ಬಿಸಿಲಿನಲ್ಲಿ ಬಂದಿದ್ದೀರಾ, ಮೊದಲು ನೀರು ಕುಡಿಯಿರಿ ಎಂದು ನೀರಿನ ಬಾಟಲಿಯನ್ನು ಅವರ ಮುಂದೆ ಹಿಡಿದವನಿಗೆ ಅವರ ಮೇಲೆ ಇನ್ನಿಲ್ಲದ ಕಾಳಜಿ.
ಅಪರ್ಣ ಅವರಿಗೂ ಕೂಡ ಬಾಯಾರಿಕೆಯಾಗಿದ್ದರಿಂದ 1 ಲೀಟರ್ ಬಾಟಲಿಯಲ್ಲಿ ಅರ್ಧ ಲೀಟರ್ನಷ್ಟು ನೀರು ಕುಡಿದು ಟೇಬಲ್ ಮೇಲೆ ಇರಿಸಿದರು. ಅರ್ಧ ಉಳಿದ ನೀರನ್ನು ತಾನೇ ಪೂರ್ತಿಯಾಗಿ ಕುಡಿದು ಮುಗಿಸಿದವನು ಅವರ ಎದುರಿದ್ದ ಕುರ್ಚಿಯನ್ನು ಎಳೆದು ಕುಳಿತವನು, ಹೇಗಿದ್ದೀರಾ ಅತ್ತೆ ಎಂದರೆ, ಏನು ಹೇಳುವುದು ಮಹರ್ಷಿ, ಚೆನ್ನಾಗಿದ್ದೀನಿ ಎಂದು ಸುಳ್ಳು ಹೇಳಲು ನನಗೆ ಬರುವುದಿಲ್ಲ. ಮುಗಿದು ಹೋದ ದಿನಗಳನ್ನು ಮರೆತು ಮುಂದೆ ಬರುವ ದಿನಗಳನ್ನು ನೆನೆಯುತ್ತಾ ನೆಪ ಮಾತ್ರಕ್ಕೆ ಈ ಭೂಮಿ ಮೇಲೆ ಇದ್ದೇನೆ. ಇಷ್ಟು ವರ್ಷ ಜೀವಂತ ಶವದಂತೆ ಬದುಕಿದ್ದೆ. ಮುಂದೆಯಾದರೂ ನನಗೆ ನೆಮ್ಮದಿ ಸಿಗುವುದೇನೋ ಎನ್ನುವ ನಿರೀಕ್ಷೆಯಲ್ಲಿ ಬದುಕುತ್ತಿದ್ದೇನೆ. ಮುಂದಿನ ನನ್ನ ನಿರೀಕ್ಷೆಯ ದಿನಗಳು ನನ್ನದಾಗುವುದೋ ಅಥವಾ ನನ್ನ ಕೈಗೊಂಬೆ ಮಾಡುವುದೋ ಗೊತ್ತಿಲ್ಲ. ಹಾಗಂತ ಏಡಿಯ ಹಾಗೆ ಸಾಯಲು ಆಗದೆ, ಧೈರ್ಯವಾಗಿ ಜೀವನವನ್ನು ಎದುರಿಸಿ ಬದುಕಲೂ ಆಗದೆ ಅತಂತ್ರ ಸ್ಥಿತಿಯಲ್ಲಿ ಬದುಕುತ್ತಿದ್ದೇನೆ ಎಂದವರ ಕಣ್ಣುಗಳು ತುಂಬಿದವು. ಮತ್ತೆ ಮುಂದುವರೆದವರು, ಯಾರೂ ಇಲ್ಲ ಎಂದು ತಿಳಿದ ಮೇಲೆ ನನಗೆ ಯಾರೂ ಇಲ್ಲ, ನಾನೊಬ್ಬಳು ಅನಾಥಳು ಎಂದು ತಿಳಿದು ಒಂಟಿಯಾಗಿ ಬದುಕುವುದು ತುಂಬ ಸುಲಭ ಮಹರ್ಷಿ. ಆದರೆ ಎಲ್ಲರೂ ಇದ್ದು ಯಾರೂ ಇಲ್ಲದಂತೆ ಇರುವ ಹಾಗೆ ಬದುಕುವುದು ಇದೆಯಲ್ಲ, ಅದು ತುಂಬ ಕಷ್ಟ. ಆ ಸ್ಥಿತಿ ನಮ್ಮ ಶತ್ರುಗಳಿಗೂ ಬೇಡ ಎಂದವರ ಮಾತು ಕೇಳಿದವನಿಗೆ ಅವರ ಎದೆಯೊಳಗೆ ಅದೆಷ್ಟು ನೋವು ಅಡಗಿದೆ ಎಂದು ಅಂದಾಜಿಸಿದನು. ಅವನ ಕಣ್ಣು ಕೂಡ ತುಂಬಿ ಮನದಲ್ಲಿ ಸಂಕಟ ಆವರಿಸಿತು. ಕ್ಷಮಿಸಿ ಅತ್ತೆ ಎಂದವನ ಮಾತಿಗೆ, ನನ್ನ ಹಣೆಬರಕ್ಕೆ ನೀನ್ಯಾಕೆ ಕ್ಷಮೆ ಕೇಳ್ತೀಯ ಮಹರ್ಷಿ? ಆದರೆ ನನ್ನ ಅಣ್ಣ ನನ್ನನ್ನು ಮಾತನಾಡಿಸಲು ಬರದಿದ್ದರೂ ಯಾವಾಗಲೂ ನನ್ನ ಸೆರಗು ಹಿಡಿದು ಅತ್ತೆ ಅತ್ತೆ ಎಂದು ನನ್ನ ಸುತ್ತಲೂ ಸುತ್ತುತ್ತಿದ್ದ ನನ್ನ ಅಣ್ಣನ ಮಗನಾದರೂ ಬಂದು ಮಾತನಾಡಿಸುತ್ತಾನೆ ಎಂದು ಯೋಚಿಸಿದ್ದೆ. ಹೋಗಲಿ ಬಿಡು, ಹಾಗೆ ಆಸೆಪಟ್ಟಿದ್ದು ನನ್ನದೇ ತಪ್ಪು ಎಂದವರ ಮಾತುಗಳು ಮಹರ್ಷಿಯ ಎದೆಗೆ ಈಟಿಯಿಂದ ಏರಿದಂತಾಗಿತ್ತು. ಅವರ ಮಾತಿಗೆ ಸಲೀಸಾಗಿ ಪ್ರತ್ಯುತ್ತರ ಕೊಡಲು ಈಗ ಅವನಿಗೆ ಆಗುತ್ತಿಲ್ಲ. ಏಕೆಂದರೆ ಮೊದಲಿದ್ದ ಸಲಿಗೆ ಈಗ ಅಂತರ ಕಾಯ್ದುಕೊಂಡಿದೆಯಲ್ಲ. ಹಾಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಲಕ್ಷ್ಮೀಗೌಡ. ಕತೆ ಹಾಕಿ ತುಂಬ ದಿನ ಆಯಿತು. ನೀವೆಲ್ಲರೂ ತಾಳ್ಮೆಯಿಂದ ಕಾಯುತ್ತಿದ್ದೀರಾ ಎನ್ನುವುದೇ ಖುಷಿ. ಸದ್ಯಕ್ಕೆ ಈ ಚಾನಲ್ ಸರಿ ಹೋಗುವ ಲಕ್ಷಣ ಕಾಣುತ್ತಿಲ್ಲ. ಹಾಗಾಗಿ ನಾನು ಮತ್ತೊಂದು ಚಾನಲ್ ಕ್ರಿಯೇಟ್ ಮಾಡಿ ಇಲ್ಲಿ ಬರುವ ಕತೆಗಳನ್ನು ಅಲ್ಲಿಯೇ ಕಂಟಿನ್ಯೂ ಮಾಡಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಲ್ಲಿ ಕತೆ ಕೇಳ್ತೀರಾ. ಹಾಗೇನಾದರೂ ನಿಮಗೆ ನಾನು ಹೊಸ ಚಾನಲ್ ಕ್ರಿಯೇಟ್ ಮಾಡಿ ಕತೆಗಳನ್ನು ಅಲ್ಲಿ ಹಾಕಬೇಕು ಎಂದು ಅನಿಸಿದರೆ ಬೇಗ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ